ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತಿ ದುಃಕೃನ್ಕರಣೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇಹ ಸಂಸಾರೇ ಬಹುದುಸ್ತಾರೇ ಕೃಪಯಾ ಪಾರೇ ಪಾಹಿ ಮುರಾರೇ. ರತ್ಯಾಚರ್ಪಟ ವಿರಚಿತ ಕಂಠಃ ಪುಣ್ಯ ವಿವರ್ಜಿತ ಪಂಥಃ. ಯೋಗಿ ಯೋಗ ನಿಯೋಜಿತ ಚಿತ್ತಃ. ರಮತೆ ಬಾಲೋನ್ಮತ್ತವದೇವ. ರತ್ಯಾಚರ್ಪಟ ವಿರಚಿತ ಕಂಠಃ ಪುಣ್ಯ ವಿವರ್ಜಿತ ಪಂಥಃ. ಯೋಗಿ ಯೋಗ ನಿಯೋಜಿತ ಚಿತ್ತಃ. ರಮತೆ ಬಾಲೋನ್ಮತ್ತವದೇವ. ರತ್ಯಾಚರ್ಪಟ ವಿರಚಿತ ಕಂಠಃ ಪುಣ್ಯ ವಿವರ್ಜಿತ ಪಂಥಃ. ಯೋಗಿ ಯೋಗ ನಿಯೋಜಿತ ಚಿತ್ತಃ. ರಮತೆ ಬಾಲೋನ್ಮತ್ತವದೇವ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತಿ ದುಃಕೃನ್ಕರಣೆ. ನಹಿ ರಕ್ಷತಿ ದುಃಕೃನ್ಕರಣೆ. ಅನಾಮಧೇಯ ಆಚಾರ್ಯಃ. ನೋ ನೇಮ್, ಅನಾಮಧೇಯ ಆಚಾರ್ಯ. ಇಲ್ಲಿ ಯಾರು ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ಅನ್ನೇಮ್ಡ್ ಡಿಸೈಪಲ್ ಸರಿಯಾಗಿದೆ ಈ ಶ್ಲೋಕಕ್ಕೆ ಅಲ್ವಾ? ಏನು ಹೇಳ್ತಿದ್ದಾರೆ? ರಮತೆ ಅಂದರೆ ಆನಂದದ ಸ್ಥಿತಿಯಲ್ಲಿದ್ದಾರಂತೆ. ಯೋಗರತೋವ ಭೋಗರತೋವ ಅದಲ್ಲಿ ನೋಡಿದ್ವಲ್ಲ, ಅದೇ ಥರ. ಸಂಗರತೋವ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ಆನಂದತ್ಯವ. ಅದೇ ಆ ಆನಂದ, ಆ ಸುಖವನ್ನು ಇಲ್ಲಿ ಮತ್ತೆ ರಮತೆ, ರಿಜಾಯ್ಸಿಂಗ್, ತುಷ್ಯಂತಿ ಚ ರಮಂತಿ ಚ ಗೀತಾ ನೋಡಿದ್ವಲ್ಲ, ಆ ರೀತಿಯಾಗಿ ಏನು ಮಾಡ್ಕೊಂಡಿದ್ದಾರಂತೆ ಅವರು? ಮನಸ್ಸನ್ನು ಬ್ರಹ್ಮನಲ್ಲಿ, ಬ್ರಹ್ಮತತ್ವದಲ್ಲಿ, ಆತ್ಮತತ್ವದಲ್ಲಿ, ಅವರ ಸ್ವರೂಪದಲ್ಲಿ ಮನಸ್ಸನ್ನು ನೆಲೆಸಿದ್ದಾರಂತೆ. ಯೋಗಿ ಯುಂಜೀತ ಅದಕ್ಕಿಂತ ಅದು ಹೇಳ್ಬೋದು ನೋಡಿ. ಯೋಗಿ ಯೋಗ ನಿಯೋಜಿತ ಚಿತ್ತ ಅಂದರೆ ಮನಸ್ಸು. ಆ ಯೋಗಿ ಅಂದರೆ ಜ್ಞಾನಿ, ಆ ಮನಸ್ಸು ಯುಂಜೀತ, ಇಟ್ ಇಸ್ ಫಿಕ್ಸ್ಡ್. ಹಿಸ್ ಮೈಂಡ್ ಇಸ್ ಫಿಕ್ಸ್ಡ್ ಆನ್ ದಿ ಹೈಯರ್ ರಿಯಾಲಿಟಿ. ಬ್ರಹ್ಮತತ್ವದಲ್ಲಿ ಮನಸ್ಸಿದೆಯಂತೆ. ಯುಂಜೀತ ಅಂದರೆ ಫಿಕ್ಸ್ಡ್, ಕೇಂದ್ರೀಕರಿಸಿದ್ದಾರೆ ಅಂತ. ಅದು ಗೀತಾ ಬಂತು, ಒಳ್ಳೆಯದಾದ, ಕರೆಕ್ಟಾಗಿ ಬಂತು. 6ನೇ ಅಧ್ಯಾಯ ತಾನಲ್ಲಿ ಬರೋದು. 6ನೇ ಅಧ್ಯಾಯದ 10ನೇ ಶ್ಲೋಕ ನನ್ನ ಪ್ರಕಾರ ಇದು. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ. ಏಕಾಕೀ ಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹಃ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ. ರಹಸಿ ಅಲ್ಲಿ ಶಂಕರಾಚಾರ್ಯರು ಗಿರಿ ಗುಹಾದೌ ಪ್ರದೇಶ ಅಂತ ಬರೀತಾರೆ. ಗುಹೆಗೆ ಹೋಗಬೇಕಂತೆ, ಇಲ್ಲಾಂದರೆ ಗಿರಿ ಪರ್ವತ ಬೆಟ್ಟದ ಮೇಲೆಲ್ಲ ಹತ್ತಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕಂತೆ. ಏಕಾಕಿ, ಒಬ್ಬನೇ ಧ್ಯಾನ ಮಾಡಬೇಕಂತೆ. ಅದಕ್ಕೆ ಶಂಕರ ಸುಮ್ಮನೆ ಇರಬೇಕು ತಾನೆ, ಏಕಾಕಿ ಅಂತ ಹೇಳಿ ಫುಲ್ ಸ್ಟಾಪ್ ಹಾಕಿ ಒಬ್ಬನೇ ಧ್ಯಾನ ಮಾಡಪ್ಪ ಅಂತ ಹೇಳ್ಬೋದಾಗಿತ್ತಲ್ವ. ಅದೇ ಅವ್ರ ಮಿಸ್ಚೀಫಲ್ಲಿ. ಏಕಾಕಿ ವಿಶೇಷಣಂ ಸನ್ಯಾಸಂ ಕೃತ್ವ ಇತ್ಯರ್ಥ. ಅವ್ರಿಗೆ ಮಾತೆತ್ತಿದ್ರೆ ಇದೊಂದು ಶಂಕರಾಚಾರ್ಯರಿಗೆ. ಎಷ್ಟು ಸುಮ್ಮನಿರ್ಬೋದು, ಏಕಾಂತವಾಗಿ ಹೋಗಿ ಅಲ್ಲಿ ಧ್ಯಾನ ಮಾಡ್ಬೋದಾಗಿತ್ತು ಅಂತ ಹಾಕ್ಬೋದಾಗಿತ್ತು. ಇದು ಯಾಕೆ ವಿಶೇಷಣಂ ಅಂತ ಹಾಕಿ ಸನ್ಯಾಸಂ ಕೃತ್ವ ಇತ್ಯರ್ಥ ಅಂತ ಬರೀತಾರೆ.
ಅದೇ ಅವರ ವಿಶೇಷಣ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸ್ಯ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀರಪರಿಗ್ರಹ. ಅಪರಿಗ್ರಹ ಸರ್ವಸಂಗ ಪರಿತ್ಯಾಗ ಅಂತ ಬರೀತಾರೆ. ಇರಲಿ, ಅಂದರೆ ಆ ಮನಸ್ಸು ಬ್ರಹ್ಮನಲ್ಲಿ ಕೇಂದ್ರೀಕೃತವಾಗಿದೆ. ಅಂದರೆ ಆ ಆತ್ಮನ್ಯೇವ ಆತ್ಮನಾ ತುಷ್ಟ ಸ್ಥಿತಪ್ರಜ್ಞನ ಲಕ್ಷಣ ಇಲ್ಲಿ ಹೇಳ್ತಾ ಇರೋದು. 2ನೇ ಅಧ್ಯಾಯದಲ್ಲಿ ನೋಡ್ತೀವಲ್ಲ, ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಯಾವುದಕ್ಕೂ ಅವನು ಹೀಗಾಗಬೇಕು ಹೀಗಾಗಬಾರ್ದು ಅಂತ ಕೇಳೋದೇ ಇಲ್ಲ ಅಲ್ವಾ. ಇದರಲ್ಲೇ ಬರುತ್ತೆ ಗೀತೆ 6ನೇ ಅಧ್ಯಾಯದಲ್ಲೇ, ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಎಷ್ಟನೇದು? 16, 22, 15. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಕಲ್ಮಷಃ ತಾನೆ. ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಅಲ್ಲಿ ನನ್ನ ಪ್ರಕಾರ ಶಂಕರಾಚಾರ್ಯರು ಶಾಂತಿಂ ಉಪರತಿ ಅಂತ ಬರೀತಾರೆ. ಶಾಂತಿಂ ಉಪರತಿ ಈಕ್ವಿಪಾಯ್ ಸ್ಟೇಟ್, ಸನ್ಯಾಸ ಉಪರತಿ ಅಂದರೆ. ಆಮೇಲೆ ಶಾಂತಿಂ ಉಪರತಿ ನಿರ್ವಾಣಂ ಮೋಕ್ಷ, ನನ್ನ ಪ್ರಕಾರ ಮೋಕ್ಷ ಅಂತ ಬರೀತಾರೆ. ಎಲ್ಲ ಇರಬೇಕು ಮನಸ್ಸಿನಲ್ಲಿ ಅಲ್ವಾ. ಏನಪ್ಪ ಇದೆಲ್ಲ ಇದ್ದರೆ ಅವಾಗೇನಾಗುತ್ತೆ, ನಾವು ಧ್ಯಾನಕ್ಕೆ ಕೂತಾಗ ಈ ವೃತ್ತಿಗಳೆಲ್ಲ ಮನಸ್ಸಿನಲ್ಲಿದ್ದಾಗ, ಇದು ಶ್ಲೋಕಗಳು ಭಾಷ್ಯ ವೃತ್ತಿಗಳಲ್ಲಿದ್ದಾಗ ಮನಸ್ಸು ಆ ಕಡೆ ಈ ಕಡೆ ಹೋಗಲ್ಲ. ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೇತತ್ ಆತ್ಮನ್ಯೇವ ನಯಂ ವಶೇ. ಮನಸ್ಸು ಅಲ್ಲಿ ಹೋಗ್ತಾ ಇದೆ, ಅಲ್ಲಿ ಹೋಗ್ತಾ ಇದೆ, ಅವರು ಇವರು ಎಲ್ಲ ಚೆನ್ನಾಗಿದೆ ಅಲ್ವಾ, ಅದೆಲ್ಲ ಹೋಗುತ್ತೆ. ಇದೆಲ್ಲ ವೃತ್ತಿಗಳು ಮನಸ್ಸಿನಲ್ಲಿದ್ದರೆ ಹಾಗೆ ತಗೊಂಬಂದ್ಬಿಡೋದು, ಮನಸ್ಸಲ್ಲಿ ಕೂಡಿಸ್ಬೋದು ಹಾಗೆ. ಇಲ್ಲಾಂದ್ರೆ ಹಾಗೆ ಹೋಗಿ ಒಂದು ರೌಂಡೆಲ್ಲ ಹಾಕ್ಕೊಂಡು ನಯಾಗ್ರಾ ಫಾಲ್ಸು ಅಲ್ಲಿ ಲಾಲ್ಬಾಗು ಎಲ್ಲ ಹೋಗಿ, ಎಲ್ಲಿ ನೋಡು ನಯಾಗ್ರಾ ಫಾಲ್ಸಲ್ಲಿ ಲಾಲ್ಬಾಗಲ್ಲಿ ಆ ಕಡೆ ಎಲ್ಲ ಹೋಗಿ ಚೆನ್ನಾಗಿ MTR ಹತ್ರ ಹೋಗಿ ಒಂದು ಮಸಾಲೆ ದೋಸೆ ಎಲ್ಲ ತಿನ್ಕೊಂಡು ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸ. ಮಸಾಲೆ ದೋಸೆ ಧ್ಯಾನ ಅಥವಾ ಜಾಮೂನ್ ಧ್ಯಾನ, ಯಾವುದೋ ನನಗೇನಿಷ್ಟ ಅದು ಹೇಳಬೇಕಲ್ಲ. ಆ ರೀತಿಯಾಗಿ ಮನಸ್ಸು ಬ್ರಹ್ಮನಲ್ಲಿ, ಅಂದರೆ ಅವನ ಸ್ವರೂಪದಲ್ಲಿ ನೆಲೆ ನಿಂತಿದೆ. ಯಾವುದಕ್ಕೂ ಅವನು ಸ್ಥಿತಪ್ರಜ್ಞ, ಇದು ಹೀಗಾಗಬೇಕು ಹಾಗಾಗಬೇಕು ಅಂತ ಕೇಳಲ್ಲ, ಅದೆಲ್ಲ ದಾಟ್ಬಿಟ್ಟಿದ್ದಾನೆ. ಅದಕ್ಕೆ ಪುಣ್ಯ ವಿವರ್ಜಿತ ಅಂತ ಹಾಕಿರೋದು. ಯೋಗಂ ಯುಂಜನ್ನೇವ ಸದಾತ್ಮಾನಂ ಯೋಗಿ ಯೋಗ ನಿಯೋಜಿತ ಚಿತ್ತ. ಆಮೇಲೆ ಏನು ಹಾಕಿದ್ದಾರೆ, ಪುಣ್ಯ ವಿವರ್ಜಿತ ಪಂತಹ. ಪಂತಹ ಅಂತಿದೆ. ಪಂತಹ ಅಂದರೆ ದಾರಿ ಅಂತ. ಹೀ ಹ್ಯಾಸ್ ಚೂಸನ್ ಎ ಪಾತ್ ವೇರ್ ದೆರ್ ಇಸ್ ನೋ ಪಾತ್. ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಆ ದಾರಿಯಲ್ಲಿ ಯಾವ ದಾರಿಯೂ ಇಲ್ಲ. ನಮಗಿರುವಂಥ ದಾರಿ ಏನು, ಒಂದು ಪುಣ್ಯದ ದಾರಿ, ಒಂದು ಪಾಪದ ದಾರಿ, ಇಲ್ಲ ಮಿಶ್ರಣ ದಾರಿ. ನೆನ್ನೆ ನೋಡಿದ್ವಲ್ಲ, ಪುಣ್ಯ ವಿವರ್ಜಿತ ಪಂತಹ. ಅಮ್ಮನವ್ರಿಗೆ ಮಾಡ್ತೀವಲ್ಲಪ್ಪ ಕುಂಕುಮಾರ್ಚನೆ, ಎಷ್ಟು ಚೆನ್ನಾಗಿ ಪುಣ್ಯ ವಿವರ್ಜಿತ ಯೈ ನಮಃ ಬರುತ್ತಲ್ಲ ಅಲ್ವಾ. ಅದೆಲ್ಲ ನಮಗೆ ಬರಬೇಕು ಇವಾಗ. ಅದೇ ಆ ಮಾಡುವಂತಹ ಪೂಜೆ ಜಪದಲ್ಲಿ ಅದು ಇಟ್ ಶುಡ್ ಕಲ್ಮಿನೇಟ್ ಇಂಟು ನಾಲೆಡ್ಜ್. ಇಲ್ಲಾಂದ್ರೆ ಅಲ್ಲದು ವಿಗ್ರಹವು ಜಡ, ಕುಂಕುಮನೂ ಜಡ, ಹೂವು ಜಡ, ನಾವು ಹಾಕಿ ಹೀಗೆ ಕೂತ್ಬಿಡೋ ಜಡವಾಗಿ ಜಡಮಂಡೆಯಾಗಿ ಹೀಗೆ ಕೂತ್ಕೊಂಡ್ಬಿಡ್ಬೇಕಷ್ಟೆ ಅಲ್ವಾ. ಇಟ್ ಶುಡ್ ಕನ್ವರ್ಟ್ ಇಂಟು ಜ್ಞಾನನಿಷ್ಠ, ಅದು ಇಂಪಾರ್ಟೆಂಟ್ ಅಲ್ವಾ. ಪುಣ್ಯ ವಿವರ್ಜಿತಾಯೈ ನಮಃ ಶ್ರುತಿ ಸೀಮಂತ ಸಿಂಧೂರಿ ಕೃತ ವಾಜಾಬ್ಧೂಳಿಕಾಯೈ ನಮಃ. ಎಲ್ಲ ಅದೇ ವಾಕ್ಯಗಳು, ಅದೆಲ್ಲ ಮನಸ್ಸಿಗೆ ಬರಬೇಕು. ಅದಕ್ಕೆ ಗೀತೆಯಲ್ಲಿ ಹೇಳಲ್ವಾ, ಇದೆಲ್ಲಿ ಹೇಳುತ್ತೆ, 4ನೇ ಅಧ್ಯಾಯದಲ್ಲಿ ಹೇಳುತ್ತೆ. 4ನೇ ಅಧ್ಯಾಯದಲ್ಲಿ ಅವನಿಗೇನು ಬೇಡ ನನ್ನ ಪ್ರಕಾರ 21ನೇದೋ 22ನೇ ಶ್ಲೋಕನ. ಯದೃಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ತಥಾಮ ಹತ್ತು ಕೃತ್ವಾಪಿ ನ ನಿಬಧ್ಯತೆ. 22 ಯದೃಚ್ಛಾ ಲಾಭ ಸಂತುಷ್ಟ. ನನಗೆ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ, ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ, ನನಗೆ ಈ ಥರ ಆಸೆ ಬರಬೇಕು, ಇದೇ ಫಲ ಬರಬೇಕು. ಯದೃಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರಃ. ಪುಣ್ಯ ಮತ್ತು ಅಪುಣ್ಯವನ್ನು ದಾಟ್ಬಿಟ್ಟಿದ್ದಾನೆ ದ್ವಂದ್ವಗಳು. ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ.
ಈ ಥರ ಪುಣ್ಯ ಪಾಪದ ಫಲದಿಂದ ದಾಟಿರೋವನು ಕರ್ಮವನ್ನು ಮಾಡಿದ್ರೂ ಅವನಿಗೆ ಯಾವ ಕರ್ಮವೂ ಅಂಟಲ್ಲ ಅಂತ. ಅಂದರೆ ಸ್ಥಿತಪ್ರಜ್ಞನ ಲಕ್ಷಣ, ಯೋಗಿಯ ಲಕ್ಷಣ. ಇವನು ಹೇಗಿರ್ತಾನೆ ಯೋಗಿ? ರಥ್ಯಾಚರ್ಪಟ ವಿರಚಿತ ಕಂತಹ. ಕಂತಹ ಅಂದರೆ ಒಂದು ಬಟ್ಟೆ, ತುಂಡು. ರಥ್ಯ ಅಂದರೆ ಹಳೆ ಕಾಲದಲ್ಲಿ ರಥಬೀದಿ ಅಂತ ಹೆಸರು. ಈಗ ನಮ್ಮ ನಾರ್ಮಲ್ ರೋಡ್. ರಥಬೀದಿಯಲ್ಲಿ ಹೋಗಬೇಕಂದ್ರೆ ರಥಗಳಲ್ಲಿ ಸುಮಾರು ಜನರೆಲ್ಲ ಬಂದಿರ್ತಾರೆ. ಅವರು ಇದೆಲ್ಲ ತಂದಿರ್ತಾರೆ, ಕವರೆಲ್ಲ ತಂದಿರ್ತಾರೆ, ಗೋಣಿಚೀಲ ಎಲ್ಲ ತಂದಿರ್ತಾರೆ, ಅದೇ ಸಾಮಾನೆಲ್ಲ ತೊಗೊಂಡು ಹೋಗಿರ್ತಾರೆ. ಅದು ಬಾರಕ್ಕೆ ಹರಿದೋಗಿರುತ್ತೆ. ರಥ್ಯಾಚರ್ಪಟ ಅಂದರೆ ಆ ಗೋಣಿಚೀಲದ ತುಂಡುಗಳು, ಅದು ಅಲ್ಲಿ ಮೋರಿಲಿ ಬಿದ್ದಿರುತ್ತೆ. ಅದನ್ನು ಇವನು ತಗೊಂಡು ಅದು ದಾರದಲ್ಲಿ ಸುತ್ತಿ ಬಟ್ಟೆ ಮಾಡ್ಕೊಂಡಿದ್ದಾರಂತೆ. ರಥ್ಯಾಚರ್ಪಟ ವಿರಚಿತ ಮಾಡ್ಕೊಂಡಿದ್ದಾನೆ. ಕಂತ ಅಂದರೆ ತುಂಡು, ಅಂದರೆ ಟವಲ್ ಅಂತ ಇಟ್ಕೊಳ್ಳಿ. ಹರಿದೋಗಿರೋ ಟವಲ್ ಪೀಸ್ ಎಲ್ಲ ಬಿದ್ದಾಗಿದೆ, ಅದನ್ನೆಲ್ಲ ಸೇರಿಸಿ ಹೊಲಿದು ಅವನಿಗೆ ಒಂದು ಸುಮ್ಮನೆ ಒಂದು ಬಟ್ಟೆ ಥರ ಮಾಡ್ಕೊಂಡಿದ್ದಾನಂತೆ. ಋಷಿಕೇಶಲ್ಲಿ ನೋಡ್ಬೋದು ನೀವು ಇವಾಗಲೂ ಇದನ್ನು. ನಮ್ಮ ನೀಮ್ ಕರೋಲಿ ಬಾಬಾ ಅವ್ರು ಹೀಗೆ ಇದ್ದಿದ್ದು ಒಂದು ರಗ್ಗ ಹಾಕ್ಕೊಂಡಿರೋರು ಯಾವಾಗಲೂ. ಶೂರನಲ್ಲಿ ಹಾಗೆ ಇದ್ರು, ಆಮೇಲೆ ಯಾರೋ ಒಂದು ರಗ್ ಕೊಟ್ಟಿರೋರು ಕೌಪಿನ ಹಾಕೊಂಡು ಸುಮ್ಮನೆ ಒಂದು ರಗ್ ಹಾಕೊಂಡು ಕೂತ್ಕೊಳ್ಳೋರು ಯಾವಾಗ. ಆ ರೀತಿಯಾಗಿ ಈಗಲೂ ನೋಡ್ಬೋದು ಸುಮಾರು ಜನನ. ರಥ್ಯಾಚರ್ಪಟ ವಿರಚಿತ ಪಂತಹ ಅಂದರೆ ಇದು ಅವಧೂತ ಸ್ಥಿತಿಯನ್ನೇನೋ ಹೇಳ್ತಿದೆ ಇಲ್ಲಿ. ಅವಧೂತನ ಅಂದರೆ ಆಶ್ರಮದ ಧರ್ಮವನ್ನು ಬಿಟ್ಟಿರುವವನು ಅಂತ. ಸನ್ಯಾಸ ಆಶ್ರಮವನ್ನು ಬಿಟ್ಟು ಕೇವಲ ಆ ಆತ್ಮಚಿಂತನೆಯಲ್ಲಿ ಇರುವಂಥವನು. ಯಾವ ಆಶ್ರಮದ ನಿಯಮಗಳು ಅವನಿಗಿಲ್ಲ. ಅಂದರೆ ಅಂಥವನಿಗೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಆಶ್ರಮದ ನಿಯಮವೇ ಇಲ್ಲ ಅಂತಾದರೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಪಾಪವನ್ನು ಮಾಡಲ್ಲ, ಪುಣ್ಯವನ್ನು ಮಾಡಲ್ಲ. ಒಬ್ರಿಗೂ ಬೈಯೋದಿಲ್ಲ, ಒಬ್ರಿಗೂ ಒಳ್ಳೆಯದು ಮಾಡೋದಿಲ್ಲ. ಅಂತಹ ಸ್ಥಿತಿ ಅದು ಜ್ಞಾನೀಯ ಸ್ಥಿತಿ. ಅದಕ್ಕಿಂತ ಹೆಚ್ಚಾಗಿ ಅವಧೂತನ ಸ್ಥಿತಿ. ಹುಷಾರಾಗಿ ತಿಳಿಬೇಕು. ಇಲ್ಲಿ ಯೋಗಿ ಅಂತ ಹೇಳಿರೋದು ಎರಡರ್ಥ. ಒಂದು ಸನ್ಯಾಸಿ ಜ್ಞಾನಿ, ಜ್ಞಾನ ನಿಷ್ಠದಲ್ಲಿರುವಂಥವನು. ಇನ್ನು ಹೆಚ್ಚಾಗಿ ಅವಧೂತ ಸ್ಥಿತಿ. ಅವನು ಪುಣ್ಯವನ್ನೂ ಮಾಡಲ್ಲ ಪಾಪವನ್ನೂ ಮಾಡಲ್ಲ ಅಂತಂದರೆ ಒಬ್ಬ ಸೊಸೈಟಿ ನಾರ್ಮ್ಸಲ್ಲಿದ್ದಾನೆ, ಅದೇ ಜ್ಞಾನನಿಷ್ಠವನ್ನು ಇಟ್ಕೊಂಡಿದ್ದಾನೆ. ಇನ್ನೊಂದು ಸೊಸೈಟಿ ನಾರ್ಮ್ಸ್ಗಿಂತ ಭಿನ್ನವಾಗಿದ್ದಾನೆ, ಯಾವ ನಾರ್ಮ್ಸ್ ಇಟ್ಕೊಂಡಿಲ್ಲ. ಅಂದರೆ ಧರ್ಮ ಚೌಕಟ್ಟಿನಲ್ಲಿಲ್ಲ. ಹಾಗಂತ ಅಧರ್ಮವನ್ನು ಮಾಡ್ತಿದ್ದಾನೆ ಅಂತಲ್ಲ ಅವಧೂತ. ಆ ಧರ್ಮವನ್ನು ಮಾಡದೇ ಇರೋದ್ರಿಂದನೇ ಅವನಿಗೆ ಜ್ಞಾನ ಪ್ರಾಪ್ತಿ ಆಗಿರೋದು. ಅದನ್ನು ತಿಳಿಬೇಕು ಅಲ್ವಾ. ಅವನು ಹೇಗೆ ಬೇಕಾದರೂ ಯಥೇಚ್ಛಾರವಾಗಿರಬೇಕು ಹಾಗೆ ಅಂತ. ಲೈಸೆನ್ಷಿಯಸ್ ಲೈಫಲ್ಲ. ಏನೂ ಮಾಡಲ್ಲ ಅಂದರೆ ಅವನು ಸುಮ್ಮನೆ ಇರ್ತಾನೆ ಅಂತ ಅರ್ಥ. ಯಾವುದೋ ಒಂದು ಸಿಕ್ಕಿರುವಂತಹ ಊಟ ಏನೋ ಆಗುತ್ತೆ, ಭಿಕ್ಷೆ ಬೇಡ್ತಾನೆ. ಕರತಲ ಭಿಕ್ಷಸ್ತರುತಲ ವಾಸಃ ನೋಡೋದ್ವಲ್ಲ, ಆ ರೀತಿಯಾಗಿರ್ತಾನೆ. ಯಾವುದೋ ಒಂದು ತುಂಡು ಬಟ್ಟೆ ಹಾಕ್ಕೊಳ್ತಾನೆ. ಪುಣ್ಯ ವಿವರ್ಜಿತ ಪಂತಹ ಯೋಗಿ ಯೋಗ ನಿಯೋಜಿತ ಚಿತ್ತ ರಮತೆ. ಆತ್ಮಾರಾಮ ಸ್ಥಿತಿಯಲ್ಲಿರೋದ್ರಿಂದ ಅವನ ವ್ಯವಹಾರಗಳು ಹೇಗಿರುತ್ತೆ? ಬಾಲ ಉನ್ಮತ್ತ ಇವ, ಬಾಲ ಉನ್ಮತ್ತವ ದೇವ ಅಂತಿದೆ. ಅಂದರೆ ಮಗು ಥರ ಇರ್ತಾರಂತೆ ಆ ಜ್ಞಾನಿ, ಅಂದರೆ ಅವಧೂತ. ಮಗು ಥರ ಇರ್ತಾರೆ ಸ್ವಾಮಿ ಅಂದರೆ ಹೆಬ್ಬೆಟ್ಟು ಬಾಯಲ್ಲಿಟ್ಕೊಳ್ತಾನೆ ಅಂತ ಕೇಳಬಾರ್ದು. ಮಕ್ಕಳೇನು ಮಾಡ್ತಾರೆ? ಚಿಕ್ಕ ಮಕ್ಕಳು ಬಾಯಲ್ಲಿ ಹೆಬ್ಬೆಟ್ಟನ್ನು ಇಟ್ಕೊಂಡಿದ್ದು ಮಾಡಲ್ವ, ಹಾಗಿರ್ತಾನೆ ಅಂತಲ್ಲ. ಮಕ್ಕಳಿಗೆ ರಾಗದ್ವೇಷಗಳಿರಲ್ಲ ಅಂತ. ಮಗು ನೋಡಿದ ತಕ್ಷಣ ಇವಾಗ ನನಗೆ ಯಾವ ಮಗುನೂ ನನ್ಕಂಡ್ರೆ ಇಷ್ಟನೇ ಪಡಲ್ಲ, ದೂರ ಹೋಗುತ್ತೆ. ನನಗೂ ಅದೇ ಥರನೇ. ಅದಕ್ಕೇನು ಮಾಡ್ತಾರೆ? ನೋಡಿದ ತಕ್ಷಣ ಭಯ ಪಡ್ಕೊಂಡ್ಬಿಡ್ತಾರೆ. ಯಾರೋ ಗೊಗ್ಗಯ್ಯ ಬಂದ, ಇವರು ಯಾವುದೋ ಸ್ವಾಮಿ ವೇಷದಲ್ಲಿ ಗೊಗ್ಗಯ್ಯ ಇದ್ದಾನೆ ಹಾಗೆ ಅಂತ ಅಲ್ವಾ. ಹಾಗೆ ತನ್ನ ಮನೇಲೆಲ್ಲ ಹೇಳೋದು. ಸೊ ಆ ರೀತಿಯಾಗಿ ಆ ಅವಧೂತನಿಗಿರಲ್ಲ ಹಾಗೆ. ಆದರೆ 100 ಜನ ಬೈದರು ಅವಧೂತನನ್ನು, ನಾಳೆ ಅವಧೂತ ಮತ್ತೆ ಅವ್ರ ಹತ್ರ ಹೋಗಿ ಹೇಗಪ್ಪ ಚೆನ್ನಾಗಿದೆಯಾ ಅಂತ ಹೇಳ್ತಾನೆ. ನಮಗೆಲ್ಲ ಹಾಗಾದರೆ ಸ್ವಲ್ಪ ಆದರೆ ಮಾಡ್ತೀವಲ್ವ. ಈ ಥರ ಮಾಡಿದ್ರೆ 100 ಜನ್ಮನೂ ಬರಬೇಕು ನಾವು ಅಷ್ಟೇ. ಏನು ವೇದಾಂತ ಕಲಿತ್ರೂ 100 ಜನ್ಮ ಬರ್ತಾನೆ ಇರಬೇಕು. ಮಗು ಥರ ಇರ್ತಾನೆ ಅಂದರೆ ರಾಗದ್ವೇಷಗಳು, ಅಹಂಕಾರ ಇಲ್ಲ ಅವನಿಗೆ ಅಂತ. ಅಹಂಕಾರ ಇಲ್ಲ ಅಂದರೆ ಮಮಕಾರವೂ ಇಲ್ಲ. ಮತ್ತು ಹುಚ್ಚಿನ ಥರ ಇರ್ತಾರೆ. ಉನ್ಮತ್ತವ ದೇವ. ಹುಚ್ಚಾದ್ರೇನೋ ನಮ್ಮ ದೃಷ್ಟಿಲಿ ನಾವು ಅವನು ಹುಚ್ಚ ಅಂತೀವಿ, ಅವನ ದೃಷ್ಟಿಲಿ ನಾವೆಲ್ಲ ಹುಚ್ಚರು. ನಾವು ಅವನ ಆತ್ಮಜ್ಞಾನಿಯಾಗಿ ಎಲ್ಲವನ್ನು ಬ್ರಹ್ಮಾನಂದ ಸ್ಥಿತಿಯಲ್ಲಿ ಆ ದೃಷ್ಟಿಯಲ್ಲಿಯೇ ಇದ್ದಾಗ ನಮ್ಮನ್ನು ನೋಡಿ ಅವನು ಹುಚ್ಚ ಅಂತಾನೆ. ನಿಜವಾಗ್ಲೂ ಹುಚ್ಚ ಯಾರೋ ಒಂದು ನೋಡ್ಕೊಳ್ಬೇಕು. ಉನ್ಮತ್ತ ನಾವೇ, ಅವರು ಅಂತ ಹೇಳಬಾರ್ದು. ಉನ್ಮತ್ತವ ದೇವ ಅಂದರೆ ಡಿಫ್ರೆಂಟ್ ಮೂಡ್ಸ್ ಆಫ್ ಎ ಜ್ಞಾನಿ.
ಜ್ಞಾನಿ ಒಂದೇ ಥರ ಇರಬೇಕು ಅಂದರೆ ಕಲ್ಲು ಹಾಗೆ ಇರ್ಬೋದಲ್ಲ. ಕಲ್ಲು ಹಾಗೆ, ಕಲ್ಲು ಸುಮ್ಮನೆ ಇಲ್ಲಿ ಕೂತಿದ್ರೆ ಸಹಸ್ರಯುಗ ಪರ್ಯಂತಂ ಅಲ್ವ, ಹಾಗೆ ಕಲ್ಲು ಹಾಗೇ ಇರುತ್ತೆ. ಆ ಮನಸ್ಸಿನ ಸ್ಥಿತಿ, ಆ ಮನಸ್ಸು ಒಂದಲ್ಲ ಅಂತಾದಾಗ ಹೇಗೆ ಬೇಕಾದರೂ ಅದನ್ನು ಮಾಡ್ತಾರೆ ಅಂದರೆ ರಾಗದ್ವೇಷಗಳಿಲ್ಲ ಅಂತ. ಇದೆಲ್ಲ ಸ್ವಲ್ಪ ಬೇರೆ ಎಕ್ಸಾಜರೇಟ್ ಮಾಡಿದಾಗ ಹೇಳಿದಾಗ್ಲೂ ನಾವೇನು ತಿಳಿಬೇಕು ಅಂದರೆ ಮನಸ್ಸಿನಲ್ಲಿ ರಾಗದ್ವೇಷಗಳಿಲ್ಲ, ಇಷ್ಟ ಅನಿಷ್ಟ ಫಲಗಳಿಲ್ಲ, ಆ ರೀತಿಯಾಗಿರ್ತಾನೆ ಅಂತ. ಒಬ್ಬರು ಸ್ವಾಮಿಗಳು ಪರಮಾರ್ಥನಂತೆ ಹೇಳ್ತಾಯಿದ್ರು, ಈಗಲೂ ಇದ್ದಾರೆ ಅವರು ಋಷಿಕೇಶಲ್ಲಿ. ಇವರು ಸ್ವಾಮೀಜಿ ಕೂರ್ತಿದ್ರು ಪಕ್ಕದಲ್ಲಿ, ಲೈವ್ ಇನ್ಸಿಡೆಂಟ್ ಅದು. ಇವಾಗ ಅವ್ರಿಗೆ ಎಷ್ಟು 82, 83 ವಯಸ್ಸು. ಅವ್ರ ಹೆಸರೇನಪ್ಪ ಇದೆ, ಪೂನಾ ಸ್ವಾಮೀಜಿ. 15-16 ವರ್ಷ ಪೂನಾಲಿ ಗುರುಬಾಯಿ, ಪರಮಾರ್ಥಂಜಿ ಗುರುಬಾಯಿ, ಸ್ವರೂಪಾನಂದರ ಅಲ್ಲ ಯಾವುದೋ 15-16 ವರ್ಷ ಪೂನಾ ಗ್ಯಾರೇಜಲ್ಲಿದ್ದರು ಅವರು. ಯಾವುದೋ ಒಂದು ಕಾರ್ ಗ್ಯಾರೇಜಲ್ಲಿ. ಯೂಸ್ ಟು ಸ್ಟೇ ದೇರ್ ಇನ್ ಕಾರ್ ಗ್ಯಾರೇಜ್ ಫಾರ್ ಮೋರ್ ದ್ಯಾನ್ ಎ ಡೆಕೆಡ್ ಆರ್ 2 decades. ಅಲ್ಲೇ ಮಲ್ಕೊಳ್ಳೋದು. ಅಲ್ಲಿ ಗ್ಯಾರೇಜಲ್ಲಿ ಒಂದು ಪೈಪ್ ಇರೋದು, ಈ ಟೈರ್ನೆಲ್ಲ ಕ್ಲೀನ್ ಮಾಡೋಕ್ಕೆ. ಆ ಬಕೆಟ್ನೇ ತೊಗೊಂಡು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಯೂಸ್ ಟು ಗಿವ್ ಟಾಕ್ಸ್. ಎಲ್ಲರೂ ಮೀಟ್ ಮಾಡಬೇಕು ನಿಮ್ಮನ್ನಾದರೆ ಪ್ರವಚನಕ್ಕೆ ಅರ್ಧ ಗಂಟೆ ಮುಂಚೆ ಬನ್ನಿ, ಪ್ರವಚನ ಆದಮೇಲೆ ಅರ್ಧ ಗಂಟೆ ಮುಂಚೆ ಬನ್ನಿ, ಆವಾಗ ಮಾತಾಡ್ತೀನಿ ಅಂತ. ಅವರು ಎಲ್ಲಿದ್ದಾರೆ ಅಂತ ಹೇಳ್ತಿರ್ಲಿಲ್ಲ, ಒಂದೇ ಬ್ಯಾಗು. ನಾವು ಇದು ಗ್ಯಾರೇಜು ಆ ಥರ ಎಲ್ಲ ಇಲ್ವೇ ಇಲ್ಲ. ಸುಮಾರು ವರ್ಷ ಇದ್ರು. ಆವಾಗ ಏನಾಯಿತು, ಸ್ವಾಮೀಜಿ ನೋಡೋಕ್ಕೆ ಅಂತ ಒಬ್ಬರು ಡಿವೋಟಿ ಬಂದರು. ನಾವೆಲ್ಲ ನಮಸ್ಕಾರ ಮಾಡಿ, ಇವರು ಪರಮಾರ್ಥಂಜಿ ಇಂಟ್ರಡ್ಯೂಸ್ ಮಾಡಿದ್ರು, ಇವರು ನಮ್ಮ ಗುರುಬಾಯಿ ಹಾಗೆ ಅಂತ. ಅವರು ನಮಸ್ಕಾರ ಮಾಡಿದ್ರು. ರಿಚ್ ಪರ್ಸನ್. 10,000 ರೂಪಾಯಿ ಇಟ್ಟರು ಇದು ಡೊನೇಷನ್, ಕಾಂಟ್ರಿಬ್ಯೂಷನ್. ಅವರ ಸ್ವಾಮೀಜಿ ಹಣ್ಣು ಜೊತೆಗೆ 10,000 ರೂಪಾಯಿ ವಾಪಸ್ ಕೊಟ್ಟರು. ಇದೇ ನಿಮ್ಗೆ ಕೊಡ್ತಾಯಿದ್ದೀನಲ್ಲ, ಕೊಟ್ಟರಲ್ಲ, ನಾನು ಸ್ವೀಕರಿಸಿದೆ, ತೊಗೊಳ್ಳಿ ವಾಪಸ್, ನಿಮಗೆ ಕೊಡ್ತಾಯಿದ್ದೀನಿ. ಅವ್ರಿಗೊಂಥರ ಆಗೋಯ್ತು, ನಿಮಗೆ ಬೇಕಾ, ನನಗೆ ಆಗಬೇಕು. ನೀವು ಈ ಸನ್ಯಾಸಿಗಳು ಯೋಗಿಗಳು ಅಂದರೆ ಏನು ಅಂದ್ಕೊಂಡಿದ್ದೀರಾ? ನೀವು ದಕ್ಷಿಣೆಯನ್ನು ಕೊಟ್ಟರೆ ಹೌದು ಬೇಕಾಗಿತ್ತು. ರಿಚಸ್ ಈಸ್ ನಾಟ್ ಸೀನ್ ಬೈ ಎಕ್ಸ್ಟರ್ನಲ್ ಅಪಿಯರೆನ್ಸಸ್. ನನ್ನಲ್ಲಿ ನಿಧಿ ಇದೆ, ಆತ್ಮನಿಧಿ ಇದೆ. ಅವ್ರು ಹೇಳಿದ ಮಾತು, ಆತ್ಮನಿಧಿ ಇದೆ. 10,000 ಅಲ್ಲ, 10 ಕೋಟಿ ಕೊಡ್ಬೋದು ನಾನು. ತೃಪ್ತಿ ಇದೆ ನನಗೆ. ಐ ಡೋಂಟ್ ನೀಡ್ ದಿಸ್. ಬೆಳಗ್ಗೆ ಭಿಕ್ಷೆ ಆಯಿತು, ಮಧ್ಯಾಹ್ನ ಭಿಕ್ಷೆಗೆ ರೆಡಿ ಇದೆ. ಇವಾಗ ನೀವು ಹೋಗಿದ ತಕ್ಷಣ ಭಿಕ್ಷೆ ಮಾಡ್ತೀನಿ ಅಷ್ಟೇ. ದಟ್ ಇಸ್ ಲೈವ್ ಇನ್ಸಿಡೆಂಟ್. ಈಗ ಅವರು ಋಷಿಕೇಶಲ್ಲಿದ್ದಾರೆ, ಹೆಸರು ಮರ್ತೋಗ್ತಾರೆ, ನಂಗೆ ಸುಮಾರು ಪರಿಚಯ ಅವರು. ಪ್ರತಿನಿತ್ಯ 82-83 ವಯಸ್ಸು, ಅಥವಾ 88. ಬೆಳಗ್ಗೆ 3:15 ಹೇಳ್ತಾರೆ, ನೇರ ಗಂಗೆಗೆ ಹೋಗಿ ಸ್ನಾನ ಮಾಡ್ತಾರೆ. ಸಂಜೆ 3:15 ಮಧ್ಯಾಹ್ನ 3:15 ಸಂಜೆಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ. ಈಗ ವಯಸ್ಸಾಯಿತು 88, ಬೆಳಗ್ಗೆ 7 ಯಾರು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಒಂದೇ ಸ್ನಾನ, ಮಧ್ಯಾಹ್ನ 3:15 ಸ್ನಾನ ಅಷ್ಟೇ. ಎಂತೆಂಥ ಮಹಾತ್ಮರುಗಳೆಲ್ಲ ಇದ್ದಾರೆ. ಅವರೆಲ್ಲ ದೆ ಗೋ ಅನ್ನೋಟಿಸ್ಡ್ ಅಲ್ವಾ. ಪಾಠ ಎಲ್ಲ ಮಾಡಿ ಆಯಿತು. ಇದು ಏನೆಲ್ಲ ಕಾಂಟ್ರಿಬ್ಯೂಷನ್ ಬಂತು, ಹೀಗೆ ಬ್ಯಾಕ್ ಟು ದಯಾನಂದ ಆಶ್ರಮ್. ಅವ್ರು ಬಂದಿದ್ದು ಗುರುದಲ್ಲ. ಅಲ್ಲೊಂದು ರೂಮ್ ಇದೆ, ಒಂದು 2nd ಫ್ಲೋರಲ್ಲಿದೆ. ನನಗೊಂದು ರುದ್ರಾಕ್ಷಿ ಕೊಟ್ಟಿದ್ರು ಲಾಸ್ಟ್ ಟೈಮ್ ಹೋದಾಗ. ನಿಮ್ಗೆ ರುದ್ರಾಕ್ಷಿ ಹಾಕಬೇಕು ಹಾಗೆ ಅಂತ ಒಂದು ಇಟ್ಕೊಂಡಿದ್ದೀನಿ ಇಲ್ಲಿದೆ. ಹೀಯಲ್ಲಿ ಹಾಕಿದ್ರೆ ಒಂದು ದೊಡ್ಡ ಇಲ್ಲ ರುದ್ರಾಕ್ಷಿ ಹಾಕಿದ್ರೆ ಅದು. ಸೊ ಎಲ್ಲ ಇದ್ದಾರಲ್ಲ, ಇದೆಲ್ಲ ಶ್ಲೋಕ ಅವ್ರಿಗೆ ಅಪ್ಲೈ ಮಾಡ್ಬೋದು. ಸೊ ನಮ್ಮಲ್ಲಿ ರಿಚ್ನೆಸ್ ಅನ್ನೋದು ಹಣ ಇಟ್ಕೊಂಡು ಸೇವ್ ಮಾಡಿಟ್ಟಿದ್ದೀವಿ, ಅದೆಲ್ಲ ರಿಚ್ನೆಸ್. ಆತ್ಮಜ್ಞಾನ ರಿಚ್ನೆಸ್ ಅಲ್ವಾ. ಅದು ಇಟ್ಕೊಂಡು ಏನು ಮಾಡ್ತೀರಪ್ಪ? ಅದ್ರ ಜೊತೆಗೆ ಸಾಯ್ಬೇಕು ಅಷ್ಟೇ. ನಿಮ್ಮ ಜೊತೆಗೆ ಬರುತ್ತಾ? ಯೋಚನೆ ಮಾಡಿ. ಬೇಡ ಅಂತ ಹೇಳ್ತಿಲ್ಲ, ಅದು ಬೇಕು, ಅವಶ್ಯಕತೆ ಇದೆ. ಎಷ್ಟರ ಅವಶ್ಯಕತೆ ಇದೆ. ಬೆಳಗ್ಗೆ ಒಬ್ಬರು ಮೆಸೇಜ್ ಮಾಡಿದರು ನನಗೆ, ಫ್ಯಾನ್ ಹಾಕೋಣ, ಕೆಲಸ ಏನೋ ಹೋಗಿಬಿಟ್ಟಿದೆ ಕೆಲಸ. ಒಬ್ಬರಿಗೆ ಕೆಲಸ ಹೋಗಿಲ್ಲ, ಇನ್ನೊಂದು ಕಡೆ ಎಲ್ಲೋ ಕೆಲಸ ಸಿಕ್ಕಿದೆ. ಈ ಕಂಪ್ನಿ ಬಿಡ್ತಾಯಿಲ್ಲ. ಅದೇನೋ ನೋಟಿಸ್ ಪೀರಿಯಡು 2 months 3 months ಅಂತ ಹೇಳ್ತಾರಲ್ಲ, ಬಿಡ್ತಾಯಿಲ್ಲ. ಹೊಸ ಕಂಪ್ನಿಯವರು ನಾವು ಪೇ ಮಾಡ್ತೀವಿ, ನೀವು ಬಿಡಿಸ್ಕೊಂಡು ಬನ್ನಿ ಅಂತ. ಈ ಕಂಪ್ನಿಯವ್ರು ನೀವು ಹೋದರೆ ನಿಮಗೆ ನಾವು ರಿಲೀವಿಂಗ್ ಸರ್ಟಿಫಿಕೇಟ್ ಕೊಡಲ್ಲ ಅಂತೇನೋ ಒಂದು ಅದು ಇರುತ್ತಲ್ಲ. ಅದಕ್ಕೆ ಏನು ಮಾಡೋದು ಗೊಂದಲ. ನನ್ನ ಕೆಲಸ ಹೊಟ್ಟೋದ್ರೆ, ನಾನು ಸೇವಿಂಗ್ಸ್ ಇಲ್ವಲ್ಲ,
ಇಟ್ಕೊಂಡಿದ್ದೀನಿ ಸೇವಿಂಗ್ಸು, 6 ತಿಂಗಳಾದಮೇಲೆ ಇರಲ್ಲ ನಾನು, ಇದೆಲ್ಲ ಮನಸ್ಸಲ್ಲಿ. ಇನ್ನೂ ಕೆಲಸದಲ್ಲಿದ್ದಾನೆ, ಇನ್ನು 6 ತಿಂಗಳಾದಮೇಲೆ ಅಷ್ಟು ಸೇವಿಂಗ್ಸ್ ಇಲ್ಲ ಹಾಗೆ ಅಂತ. ನಾವು ಹಿಂಗೆ ತಾನು ಯೋಚನೆ ಮಾಡೋದು. ಇವಾಗ ಇರೋದೆಲ್ಲ ಕಮ್ಮಿ ಆಗಿಬಿಟ್ರೆ, ಇನ್ವೆಸ್ಟ್ಮೆಂಟ್ ಎಲ್ಲ ಕಮ್ಮಿ ಆಗಿಬಿಟ್ರೆ 6 ಮಂತ್ಸ್ ಆದಮೇಲೆ ಏನು ಮಾಡೋದು? ಸತ್ತೋಗೋದು ಅಷ್ಟೇ. ಇನ್ನೇನು ಮಾಡೋದಪ್ಪ? ಅದೇ ತಾನೇ ಭಯ. ಏನು ಒಪ್ಪಿನ ಅದೇ ಹೇಳಿದೆ, ಇಷ್ಟೆಲ್ಲ ಜಪ ಮಾಡಿ, ಇಷ್ಟೆಲ್ಲ ಚಿಂತನೆ ಮಾಡಿ, ಇದಕ್ಕೆ ಭಯ ಪಡೋದು. ಜಪ ಮಾಡೋದು ಯಾತಕ್ಕೆ, ಪೂಜೆ ಮಾಡೋದು ಯಾತಕ್ಕೆ? ಮನಸ್ಸನ್ನು ಸಮತೋಲನದಾಗ ಇಟ್ಕೊಳ್ಳೋಕ್ಕೆ ಅಲ್ವಾ? ಇದೆಲ್ಲ ತಿಳಿಬೇಕು. ನಾವು ಅವಧೂತ ಸ್ಥಿತಿ, ಯೋಗ ಸ್ಥಿತಿ ಬೇಡ, ನಾರ್ಮಲ್ ನಮ್ಮ ಮನಸ್ಸನ್ನು ಹ್ಯಾಂಡಲ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಆದರೂ ವಿವೇಕ ಶಕ್ತಿ ಬೇಕಲ್ಲ. ಇದು ತುಂಬ ಇಟ್ ಈಸ್ ಬಿಯಾಂಡ್ ಅವರ್ ರೀಚ್. ಈ ತತ್ವ ಅಲ್ಲ ಇವರು, ದಿಸ್ ಲೈಫ್ ಸ್ಟೈಲ್ ಆಫ್ ಎ ಯೋಗಿ. ಯೋಚನೆ ಮಾಡಿ, 2 ಕಾಂಟ್ರಾಸ್ಟ್. ಕೊಟ್ಟಿದ್ದು 10,000 ವಾಪಸ್ ಕೊಟ್ಟರು ಪ್ರಸಾದ ಅಂತ. ಇಲ್ಲಿ ಇದೆ, ಇನ್ನು 6 ತಿಂಗಳಿಗೆ ಸಂಬಳ ಇದೆ, ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಇದೆ. 6 ತಿಂಗಳಾದಮೇಲೆ ಕೆಲಸ ಸಿಗಲಿಲ್ಲ ಅಂದರೆ ಇವಾಗಲೇ ಭಯ. ಇವಾಗ ಕೆಲಸ ಮಾಡ್ತಿದ್ದಾರೆ, ಹೇಗಿದೆ ಮನಸ್ಸು ನೋಡಿ, ಗೊತ್ತಾಗ್ತಿದೆಯಲ್ಲಪ್ಪ. ಹಾಗೆ ಪುಣ್ಯ ಅಲ್ಲ, ಅದೇನೋ ಇದು ಶುಕಾಷ್ಟಕ, ಕೋ ವಿಧಿ ಕೋ ನಿಷೇಧ. ಆ ರೀತಿಯಾಗಿ ಆತ್ಮಾರಾಮ ಸ್ಥಿತಿಯಲ್ಲಿರ್ತಾರೆ ಅಂತ ಸರಳವಾದ ಶ್ಲೋಕ. ಅಂದರೆ ಎಲ್ಲರೂ ಅವಧೂತರ ಆಗೋಕ್ಕಾಗಲ್ಲ ಅಂತೊಂದು, ಅವಧೂತರಾದರೆ ತುಂಬ ವಿರಳ, ಅವಧೂತರಲ್ಲಿ ವಿರಳತೆ ವಿರಳ, ವೆರಿ ರೇರ್ ಕೇಸಸ್. ನಿತ್ಯಾನಂದರು, ಶ್ರೀಧರ ಸ್ವಾಮಿಗಳು ಅವರೆಲ್ಲ ಮಹಾನ್ ಪುರುಷಗಳು, ಅವರೆಲ್ಲ ಆದರ್ಶ ಪುರುಷಗಳು. ಅವರ ಹತ್ರ ಪ್ರಾರ್ಥನೆ ಮಾಡಿ ಆತ್ಮಜ್ಞಾನವನ್ನು ಕೊಡಿ ಹಾಗೆ ಅಂತ ಕೇಳ್ಕೊಳ್ಬೇಕು. ಎನಿವೇಸ್, ಓಂ ಶಂ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.